ಪೂಜೆನೂ ಆಯಿತು, ಎಲ್ಲರಿಗೂ ಅರ್ಶಿನ ಕುಂಕುಮನೂ ಕೊಟ್ಟಾಯಿತು. ದೀಪನೂ ಕೂಡ ಅದನ್ನು ಶೇಕ್ ಮಾಡಿಬಿಟ್ಟು ಇಡಬೇಕಂತೆ. ಇವತ್ತು ಎತ್ತಬಾರ್ದು, ನಾಳೆ ಎತ್ತಬೇಕಂತೆ. ಅದಕ್ಕೋಸ್ಕರ ಬಿಟ್ಟಿದ್ದೀನಿ ದೀಪ. ಇವಾಗ ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. 5 ಜನ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಟು ಮತ್ತು ಎಲ್ಲ ಮುಗೀತು. ನಾನು ಕೂಡ ಹಣ್ಣು ತಿಂದೆ. ಇವಾಗ ಹಣ್ಣು ತಿಂದಾದ್ಮೇಲೆ ಇನ್ನು ಅಡುಗೆ ಮಾಡಬೇಕು. ತರಕಾರಿ ಸಾಂಬಾರಿದೆ, ಅದಕ್ಕೆ ಸ್ವಲ್ಪ ರೈಸ್ ಮಾಡಿ ಬೋಂಡ ಮಾಡಿ ಮತ್ತು ಹಪ್ಳ ಮಾಡಬೇಕು. ಮೀನ್ಸ್ ಹಪ್ಳ ಎಣ್ಣೆಗೆ ಹಾಕಬೇಕು. ಎಲ್ಲ ಆಗಿದೆ. ನೀಟಾಗಿ ಭೀಮನ ಅಮಾವಾಸ್ಯೆ ಪೀಸಾಗಿ ಆಯಿತು. ನಂಗೆ ತುಂಬ ಖುಷಿ ಆಯಿತು. ಯಾರೆಲ್ಲ ಹಾಯ್, ವೆಲ್ಕಮ್ ಬ್ಯಾಕ್ ಟು ತನಗೂಡ ಕ್ಲಾಸ್ ಯೂಟ್ಯೂಬ್ ಚಾನಲ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಭೀಮನ ಅಮಾವಾಸ್ಯೆ. ಸೊ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದಿದ್ದೀನಿ. ಟೈಮ್ ಬಂದು ಆಲ್ರೆಡಿ 5 ಗಂಟೆ ಆಗಿದೆ. ಸೊ ಎಲ್ಲರೂ ಮಲಗಿದ್ದಾರೆ, ನಾನು ಮಾತ್ರ ಎದ್ದಿದ್ದೀನಿ. ಸೊ ಪೂಜೆಗೆ ಎಲ್ಲ ಬೇಕು ಅಂತ ರೆಡಿ ಮಾಡ್ಕೋಬೇಕು. ಸೊ ಎದ್ದಿಷ್ಟಕ್ಕೆ ನಾನು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಎದ್ದಿದ್ದೀನಿ. ಸೊ ಟೈಮ್ ಬಂದು ತೋರಿಸ್ತೀನಿ ಟೈಮ್ ಎಷ್ಟು ಅಂತ. 5:09:24. ಸೊ ದೀಪ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಪಟ ಅಂತ ಕೆಲಸ ಮಾಡ್ಕೊಳ್ಳೋಣ ಅಂತ ಬೇಗ ಎದ್ದಿದ್ದೀನಿ. ಬನ್ನಿ ನಾನು ಏನೆಲ್ಲ ಮಾಡ್ತೀನಿ ಮತ್ತು ಹೇಗೆ ಭೀಮನ ಅಮಾವಾಸ್ಯೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯೂಸ್ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ತನಗೂಡ ಕ್ಲಾಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಮತ್ತು ಇದೇನು ತೆಗ್ತಡ ಒಬ್ಬರೇ ಇದ್ದಿರೋದು, ಯಾರು ಇದ್ದಿಲ್ಲ, ನೋಡ್ತಾ ಇರ್ಬೋದು. ಯಾರು ಇದ್ದಿಲ್ಲ ಗೈಸ್. ನೋಡಿದ್ರಲ್ಲ, ಇನ್ನು ಯಾರೂ ಎದ್ದಿಲ್ಲ. ಬಟ್ ನಮ್ಮಲ್ಲಿ ಯಾರೂ ಎದ್ದಿಲ್ಲ. ಒಬ್ಬರೇ ನಮ್ಮ ಎದುರುಗಡೆ ಮನೆ ಆಂಟಿ ಎದ್ದಿದ್ದಾರೆ. ಸರಿ ಆಯಿತು, ಬನ್ನಿ ನಾವು ಎದ್ಬಿಟ್ಟು ಎಲ್ಲ ನೆಲ್ಲಾಗಿಲ್ಲ ಒರೆಸ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಇವಾಗ ನಾನೆಲ್ಲ ಒರೆಸೋದಕ್ಕೆ ಸ್ವಲ್ಪ ಗಂಧ ಹಾಕೋತೀನಿ. ಯಾಕೆ ಅಂದರೆ ಯಾವಾಗ ಒಂದು ಗಂಧ ಹಾಕೊಂಡ್ರೆ ನೆಲ ಒರೆಸೋದು ನೋಡ್ತಾ ಇರ್ಬೋದು. ಇವಾಗ ನೋಡಿ, ನೆಲ ಒರೆಸ್ಬೇಕಾಗುತ್ತೆ ಇವಾಗ. ಫೈನಲಿ ಎಲ್ಲ ಒರೆಸಾಯ್ತು. ಇವಾಗ ನಾನು ವಿಸಾನಕ್ಕೆ ಹೋಗಿ ಮತ್ತೆ ಬಾಕ್ಲು ಒರೆಸ್ಬೇಕಾಗುತ್ತೆ. ಯಾಕೆ ನಾನೆಲ್ಲ ಒರೆಸ್ದೆ ಬೇಗ ಅಂತ ಅಂದರೆ ಇನ್ನೂ ಯಾರು ಎದಿರೋ ನಂಗೆ ಭಯ ಆಗುತ್ತೆ, ಅದಕ್ಕೆ ಒರೆಸ್ಲಿಲ್ಲ ಗೈಸ್. ನಾನು ಯಾಕೆ ಗೊತ್ತಾ ಈಚೆ ಹೋಗ್ನೆಲ್ಲ ಒರೆಸ್ಲಿಲ್ಲ, ಬಾಕ್ಲು ಒರೆಸ್ಲಿಲ್ಲ. ನಂಗೆ ಭಯ ಆಗುತ್ತೆ ಗೈಸ್. ಅಂದರೆ ಇನ್ನು ಇವಾಗ ನಾನೆಲ್ಲ ಒರೆಸೋಷ್ಟರಲ್ಲಿ 5:30 ಆಯಿತು. ಸೊ ಕಸ ಎಲ್ಲ ಒರೆಸ್ಕೊಂಡು ನೆಲ ಒರೆಸೋಷ್ಟರಲ್ಲಿ 5:30 ಆಯಿತು. ಅಷ್ಟರಲ್ಲಿ ನಾನು ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋಗಿ ಬಾಕ್ಲು ಒರೆಸ್ಬೋದು. ಅದಕ್ಕಿಂತ ಮುಂಚೆ ಓಡಿಸೋದಕ್ಕೆ ನಂಗೆ ಭಯ ಆಯಿತು. ಯಾಕೆ ಅಂತಂದರೆ ಯಾರೂ ಎದ್ದಿರೋಲ್ಲ ಗೈಸ್, ನನಗೆ ಭಯ ಆಗುತ್ತೆ. ಅದಕ್ಕೆ ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ 6 ಗಂಟೆ ಆಗೋಗಿರುತ್ತೆ. ಸೊ ಅಷ್ಟರಲ್ಲಿ ಹೋಗಿ ಒರೆಸೋಣ ಅಂದ್ಕೊಂಡೆ. ಸೊ ಫೈನಲಿನೆಲ್ಲ ಒರೆಸಾಯಿತು, ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಟಕ್ ಅಂತ ಸ್ನಾನ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ಸೊ ಫೈನಲಿ ಸ್ನಾನ ಆಯಿತು. ಬನ್ನಿ ಮತ್ತೆ ಕ್ರೀಮ್ ಹಚ್ಕೊಳ್ಳೋಣ. ಬೇಗ ಇದ್ದರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಅಂತ ಬೇಗ ಎದ್ದಿದ್ದು. ಚೆಕ್. ಮೀಶೋ ತೊಗೊಂಡಿದ್ದಲ್ಲ ಬಳೆ,
ಮೀಶೋ ತೊಗೊಂಡಿದ್ದಾಳೆ ನೋಡಿ, ನನ್ನ ಕೈಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಫಸ್ಟ್ ವೆಟ್ ಹೇರ್ಗೆ ನಾನು ಸಿರಮ್ ಹಾಕ್ಕೊಂಡ್ಬಿಡ್ತೀನಿ. ಸಿರಮ್ ಹಾಕ್ಕೊಂಡ್ಬಿಟ್ಟು ಹೇರ್ನ ಡ್ರೈ ಮಾಡ್ಕೊತೀನಿ. ಫಸ್ಟ್ ಇದು ಡ್ಯಾಮೇಜ್ ಆಗಬಾರ್ದು, ನಾವು ಇದು ಮಾಡ್ಕೊತೀವಲ್ಲ, ಬ್ಲೋವರ್ ಮಾಡ್ಕೊತೀವಲ್ಲ, ಸೊ ಡ್ಯಾಮೇಜ್ ಆಗಬಾರ್ದು ಅಂತ ನಾನು ಫಸ್ಟೇ ಸಿರಮ್ ಹಾಕ್ಕೊಂಡ್ಬಿಡ್ತೀನಿ. ಕೂದಲಿಗೆ ನೀಟಾಗಿ ಸಿರಮ್ ಹಾಕ್ಕೊಂಡ್ಬಿಟ್ರೆ ನನಗೆ ಹೇರ್ ಡ್ರೈ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗಲ್ಲ. ಸೊ ವೆದರ್ ಬೇರೆ ಕೋಲ್ಡ್ ಇದೆ, ಹಾಗೇನಂತೂ ನನಗೆ ಇರೋಕ್ಕಾಗಲ್ಲ. ಸೊ ಬನ್ನಿ ಹೇರ್ನ ಡ್ರೈ ಮಾಡ್ಕೊಳ್ಳೋಣ ಟಕ ಟಕ ಅಂತ. ಸೊ ಬನ್ನಿ ಇವಾಗ ದೇವ್ರ ಮನೆಗೆ ಹೋಗೋಣ. ಫೈನಲಿ ಬಾಗಿಲಿಗೂ ರಂಗೋಲಿ ಬಿಟ್ಟಾಗಿದೆ. ಬನ್ನಿ ಬೇಗ ಬೇಗ ಪೂಜೆ ರೆಡಿ ಮಾಡ್ಕೊಳ್ಳೋಣ. ಲೇಟ್ ಆಗಿದೆ ಆಲ್ರೆಡಿ, ಬೇಗ ಬೇಗ ಪೂಜೆ ಮಾಡ್ಕೊಳ್ಳೋಣ. ಅಲಾರಾಮ್ ಆಫ್ ಮಾಡು.
ಸೊ ಫೈನಲಿ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನೈವೇದ್ಯ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಹೋಗಿ ಸೀರೆ ಉಟ್ಕೊಂಡ್ಬಂದು ಪೂಜೆ ಮಾಡಬೇಕಾಗತ್ತೆ. ನನಗೆ ಯಾಕೋ ಡ್ರೆಸ್ ಹಾಕೊಂಡು ಪೂಜೆ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹೋಗಿ ಸೀರೆ ಹಾಕ್ಕೊಂಡು ಬಂದು ಪೂಜೆ ಮಾಡೋಣ. ಬನ್ನಿ ಹೇಗೆಲ್ಲ ರೆಡಿ ಮಾಡಿದ್ದೀನಿ, ಏನೆಲ್ಲ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನೈವೇದ್ಯಕ್ಕೆ ಮೊಸರನ್ನ, ಅಕ್ಷತೆ ಕಾಳು ಮತ್ತೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಪೂಜೆ ನಾನು ರೆಡಿಯಾಗಿ ಬಂದು ಪೂಜೆ ಮಾಡೋದಷ್ಟೇ ಬಾಕಿ. ಎಸ್ ಗೈಸ್, ಫೈನಲಿ ನಾನು ರೆಡಿ ಆಗಿದ್ದೀನಿ. ಇವಾಗ ನಮ್ಮ ಯಜಮಾನ್ರನ್ನ ಎಬ್ಬರಿಸ್ಬೇಕು, ಇಬ್ಬರು ಒಟ್ಟಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಎಬ್ಬರಿಸ್ತಾ ಇದ್ದೀನಿ, ಎದ್ದೊಳ್ತಾನೆ ಇಲ್ಲ, ಇನ್ನೂ ಮಲಗಿದ್ದಾರೆ. ನೀರು ಬಿಟ್ಟಿದ್ದೀನಿ. ಇವಾಗ ನೋಡಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಇನ್ನೇನು ಪೂಜೆ ಒಂದು ಬಾಕಿ. ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಹೋಗೋಣ ಬನ್ನಿ. ಫಸ್ಟು ಮನೇಲಿ ಪೂಜೆ ಮಾಡೋಣ, ಆಮೇಲೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ. ಎಲ್ಲ ರೆಡಿ ಮಾಡೋಷ್ಟರಲ್ಲಿ 7 ಗಂಟೆ ಆಗೋಯ್ತು ಗೈಸ್. ನಿಜವಾಗ್ಲೂ ಎಷ್ಟು ಟೈಮ್, 5 ಗಂಟೆಗೆ ಎದ್ದಿರೋದು. 5 ಗಂಟೆಗೆ ಎದ್ದರೂ ನನಗೆ ಇನ್ನೂ ಕೆಲಸ ಆಗಿರಲಿಲ್ಲ. ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು, ಅಯ್ಯೋ ಎಷ್ಟು ಗಂಟೆಗಪ್ಪ ಇನ್ನೂ ಅಂತ. ಇಷ್ಟು ರೈಟರ್ ಬೇರೆ ಮಾಡಿಸಿ ಹಿಂಸೆ ನನಗೆ. ಇವಾಗ ಎಲ್ಲ ರೆಡಿಯಾಗಿದೆ. ಪೂಜೆ ಮಾಡಿಬಿಟ್ಟು ಇನ್ನೇನು ಪೂಜೆ ಮಾಡಿ ಹೊರಡಬೇಕು. ಸೊ ನಾನು ಬ್ರೈಟ್ನೆಸ್ ಜಾಸ್ತಿ ಕೊಟ್ಟು ಈಗ ನಮ್ಮ ಯಜಮಾನ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಎದ್ದು ಅವರು ಸ್ನಾನ ಮಾಡಾದ್ಮೇಲೆ ನಾವು ಹೊರಡಬೇಕು. ನಮ್ಮ ಪುಟ್ಟ ದೇವ್ರ ಮನೆ ಎಷ್ಟು ಚೆಂದ ರೆಡಿ ಮಾಡಿದ್ದೀನಿ. ಓಕೆ ಗೈಸ್, ಪೂಜೆ ಮಾಡಿ ನಿಮಗೆ ಸಿಗ್ತೀನಿ. ದೇವ್ರ ಪೂಜೆ ಆಗಿದೆ. ಇವಾಗ ಪೂಜೆ ಆದಮೇಲೆ ನಮ್ಮ ಯಜಮಾನ್ರು ಕಾಲು ಪೂಜೆ ಮಾಡಬೇಕು. ಅವ್ರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದಾದಮೇಲೆ ಕಾಲು ಪೂಜೆ ಮಾಡಬೇಕು. ಅದು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಉಪವಾಸ ಇರೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಸ್ವಲ್ಪ ನಾನು ಮಾತ್ರೆ ತೊಗೊಳೋದ್ರಿಂದ ಉಪವಾಸ ಇರೋದು ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಐ ವಿಲ್ ಟ್ರೈ. ಎಷ್ಟೊತ್ತರೆಗೂ ಇರ್ಬೋದು, ಇರ್ತೀನಿ, ಆಮೇಲೆ ತಿಂದ್ಬಿಡ್ತೀನಿ.
ಎಸ್ ಫೈನಲಿ ಭೀಮನ ಅಮಾವಾಸ್ಯೆ ಆಯ್ತು. ಭೀಮನ ಅಮಾವಾಸ್ಯೆ ಆಯ್ತು. ಇವ್ರ ಕಾಲ್ ತೊಳೆದು ಫಸ್ಟ್ ದೇವರಿಗೆ ಪೂಜೆ ಮಾಡಿ, ಒಂದ್ ನಿಮಿಷ ಕಾಪಿರೈಟ್ ಬರುತ್ತೆ, ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಇವರಿಗೆ ಪೂಜೆ ಮಾಡಿ ಇವಾಗ ನಾವು ಹೋಗ್ತಾ ಇದೀವಿ. ನಿಂದ ತಾನೇ ಪಾದಕ್ಕೆ ಪೂಜೆ ಮಾಡ್ಬಿಟ್ಟು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ದೇವಸ್ಥಾನ ಅಂತ ಇವ್ರನ್ನ ಕೇಳೋಣ ಬನ್ನಿ. ನಾನು ಬಂಡಿ ಮಕ್ಕಳಮ್ಗೆ ಹೋಗೋಣ ಇವತ್ತು ಅಮಾವಾಸ್ಯೆ ಅಂತ ಅನ್ಕೊಂಡಿದ್ದೆ, ಬಟ್ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಶಿವನ್ ದೇವಸ್ಥಾನಕ್ಕೆ. ಯಾಕೆ? ಶಿವನ್ ಇಬ್ರಲ್ಲಿ ಇರ್ತೀರಲ್ವಾ, ನಿಮ್ಗೆ ಅದು ದೇವ್ರು. ಸೊ ನಾವಿವಾಗ ನಾಗರಬಾವಿ ಹತ್ರ ಇರೋ ಶಿವನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾನು ಇವತ್ತು ಉಪವಾಸ ಇರ್ತೀನಿ. ಸಂಜೆ ನೈಟ್ ಊಟ ಮಾಡ್ಬೋದಂತೆ. ಪೂಜೆ ಮಾಡ್ಬಿಟ್ಟು ಊಟ ಮಾಡ್ಬೋದು. ಪೂಜೆ ಮಾಡ್ಬಿಟ್ಟು ಉಪವಾಸ. ಸೊ ಉಪವಾಸ ಮಾಡ್ತಾ ಇದ್ದೀನಿ. ಫುಲ್ ಡೇ ಬಿಡೋದಕ್ಕೆ ನೀನೇ ಹೋಗ್ಬಿಟ್ಟಿದ್ಯಪ್ಪ. ಗೈಸ್ ಇವ್ರಿಗೆ 9 ಗಂಟೆ 10 ಗಂಟೆ ಆಯ್ತು ಅಂದ್ರೆ ಟಿಫನ್ ಇರ್ಬೇಕು. ಅಯ್ಯೋ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತಾರೆ, ನನಗೆ ಹೇಳ್ತವ್ರೆ. ಸೊ ಇವಾಗ 2 ಟೈಮ್ ಊಟ ಬಿಟ್ಬಿಟ್ಟು ರಾತ್ರಿ ಪೂಜೆ ಎಲ್ಲ ಮತ್ತೆ ಮಂಗಳಾರತಿ ಮಾಡ್ಬಿಟ್ಟು ದೇವರಿಗೆ ಆಮೇಲೆ ಊಟ ಮಾಡ್ಬೇಕು. 3 ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಆಮೇಲೆ ಊಟ ಮಾಡ್ಬೇಕು. 3 ಜನಕ್ಕೆ ನೋಡೋಣ. ದೇವ್ರು ಕೊಟ್ರೆ 100 ಜನ ಅಲ್ಲ 1000 ಜನಕ್ಕೆ ಕೊಡೋಣ. ಸೊ ಯಾಕೆ ಮನೆಗೆ ಕರಿತೀನಿ. ಸೊ ಇವಾಗ ನಾವು ಹೊಡ್ತಾ ಇದೀವಿ, ಲಗ್ಗೆರೆ ಹತ್ರ ಇದೀವಿ. ಟಿಫನ್ ತಿಂತೀಯ ನೀನು? ಗೈಸ್ ಮನೇಲಿ ಏನು ಮಾಡಿಲ್ಲ, ದೋಸೆ ಮಾಡಿದೀನಿ ಇವ್ರಿಗೋಸ್ಕರ. ದೋಸೆ ಹಿಟ್ಟೈತೆ ಕೊಂಡು ದೋಸೆ ಮಾಡ್ಕೊಡ್ತೀನಿ. ದೋಸೆ ಹಿಟ್ಟೈತೆ, ನೆನ್ನೆ ರುಬ್ಬಿಕ್ಕಿದ್ದೆ. ಸೊ ಇವಾಗ ತಿನ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಟಿಫನ್ ತಿಂದು ಇವ್ರ ಕೆಲ್ಸಕ್ಕೆ ಹೋಗ್ತಾರೆ. ನಂದೇನಿದೆ ಮಾಡ್ಕೊತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಗೈಸ್ ಬೆಂಗಳೂರಲ್ಲಿ ಮಳೆ ಬರ್ತಿದೆ ಗೈಸ್, ಸೋನೆ ಬರ್ತಿದೆ. ಫೈನಲಿ ನಾವು ದೇವಸ್ಥಾನ ರೀಚ್ ಆಗ್ತಾ ಇದೀವಿ. ಇದೇ ಶಿವನ ದೇವಸ್ಥಾನ ನೋಡ್ಬೋದು. ಜನ ಏನು ಅಷ್ಟಿಲ್ಲ, ಚಪ್ಪಲಿಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ಹುಡುಗನ್ ಮಾಡ್ತೀನಿ. ಪೂಜೆನೂ ಆಯಿತು, ಎಲ್ಲರಿಗೂ ಅರ್ಶಿನ ಕುಂಕುಮನೂ ಕೊಟ್ಟಾಯಿತು. ದೀಪನೂ ಕೂಡ ಅದನ್ನು ಶೇಕ್ ಮಾಡಿಬಿಟ್ಟು ಇಡಬೇಕಂತೆ. ಇವತ್ತು ಎತ್ತಬಾರ್ದು, ನಾಳೆ ಎತ್ತಬೇಕಂತೆ. ಅದಕ್ಕೋಸ್ಕರ ಬಿಟ್ಟಿದ್ದೀನಿ ದೀಪ. ಇವಾಗ ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. 5 ಜನ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಟು ಮತ್ತು ಎಲ್ಲ ಮುಗೀತು. ನಾನು ಕೂಡ ಹಣ್ಣು ತಿಂದೆ. ಇವಾಗ ಹಣ್ಣು ತಿಂದಾದ್ಮೇಲೆ ಇನ್ನು ಅಡುಗೆ ಮಾಡಬೇಕು. ತರಕಾರಿ ಸಾಂಬಾರಿದೆ, ಅದಕ್ಕೆ ಸ್ವಲ್ಪ ರೈಸ್ ಮಾಡಿ ಬೋಂಡ ಮಾಡಿ ಮತ್ತು ಹಪ್ಳ ಮಾಡಬೇಕು. ಮೀನ್ಸ್ ಹಪ್ಳ ಎಣ್ಣೆಗೆ ಹಾಕಬೇಕು. ಎಲ್ಲ ಆಗಿದೆ ನೀಟಾಗಿ. ಭೀಮ್ ಅಮಾವಾಸ್ಯೆ ಪೀಸಾಗಿ ಆಯಿತು. ನನಗೆ ತುಂಬ ಖುಷಿ ಆಯಿತು. ಯಾರೆಲ್ಲ ಭೀಮ್ ಅಮಾವಾಸ್ಯೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಮಾಡಿರ್ತಾರೆ, ಸ್ವಲ್ಪ ದೂರ ಇರೋದು ಮಾಡೋಕ್ಕಾಗಿರಲ್ಲ. ಯಾರೆಲ್ಲ ಮಾಡಿರಲ್ಲ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕಂದ್ರೆ ಲೈಕ್, ಕಮೆಂಟ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಟು ತನುಗೌಡ ಕ್ರಾಂಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಏನು ಅಂತ ಗೊತ್ತಿಲ್ಲ, ಬಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ತನುಗೌಡನ ಪ್ರೀತಿಸ್ತಾ ಇರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾತ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಹಂಗೆ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ.
ನಾನು ಹಾಕಿದ ವಿಡಿಯೋ ಟಕ್ 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 ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮುಂದಿನ ಸಿಗ್ತೀವಿ. ಪ್ಲೀಸ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.